ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಆರಂಭದಲ್ಲಿ ಧರ್ಮಸ್ಥಳದಲ್ಲಿ ನಿಗೂಢವಾಗಿ ನಡೆದಿರೋ ಹತ್ಯಾಕಾಂಡಗಳ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಏನೆಲ್ಲ ಆಯಿತು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಮೊದಲಿಗೆ ಶುಕ್ರವಾರ, ಇವತ್ತು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಶುಕ್ರ ದೆಸೆ ಅಂತ ಹೇಳಿ ಕರಿಬೋದು. ಇವತ್ತು ಸುದ್ದಿ ಮಾಧ್ಯಮಗಳಿಗೆ ಹೇರಲಾಗಿದ್ದಂಥ ನಿಷೇಧಾಜ್ಞೆಯನ್ನು ಹೈಕೋರ್ಟ್ ಇವತ್ತು ತೆರವುಗೊಳಿಸಿದೆ. ಯಾವುದೇ ಆಧಾರವಿಲ್ಲದೆ ನಿರಾಧಾರವಾಗಿ ಅಂತ ಹೇಳ್ಬೋದು. ಯಾಕೆಂದರೆ ಲೆಕ್ಕವಿಲ್ಲದಷ್ಟು ಯೂಟ್ಯೂಬ್ ಪೇಜ್ಗಳ ಲಿಂಕ್ಗಳನ್ನು ಕೇವಲ ಮಾನಹಾನಿ ಅನ್ನೋ ಒಂದು ಹೇಳಿಕೆಗಳನ್ನು ಮುಂದಿಟ್ಟುಕೊಂಡು ನಿರಾಧಾರವಾಗಿ ಪತ್ರಿಕೋದ್ಯಮಗಳ ವಾಕ್ ಸ್ವಾತಂತ್ರ್ಯವನ್ನು, ಪತ್ರಿಕಾ ಧರ್ಮವನ್ನು, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಟ್ಟಿ ಹಾಕುವ ಪ್ರಯತ್ನ ಮಾಡಿದವರಿಗೆ ಇವತ್ತು ದೊಡ್ಡ ಹಿನ್ನಡೆಯಾಗಿದೆ ಅಂತ ಹೇಳ್ಬೋದು. ಇನ್ನು ಮುಂದೆ ತಮ್ಮ ಇತಿಮಿತಿಯಲ್ಲಿ ಧರ್ಮಸ್ಥಳದ ಸುದ್ದಿಯನ್ನು, ಯಾವ ಸುದ್ದಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನು ನಿರಾತಂಕವಾಗಿ ಪ್ರಸಾರ ಮಾಡ್ತಕ್ಕಂಥ ಹಕ್ಕು ಅವರಿಗೆ ಲಭಿಸಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, 9,000 ಲಿಂಕ್ಗಳನ್ನು ಯಾರು ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಾರೆ, ಯಾವುದೇ ಆಧಾರವಿಲ್ಲದೆ ಪೊಳ್ಳು ಸುದ್ದಿಗಳನ್ನು ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ ಅನ್ನೋದನ್ನು ಕೂಡ ನೋಡಿದೆ ಏಕಾಏಕಿಯಾಗಿ ಕೊಟ್ಟಂಥ ಆದೇಶ, ಇಂಜೆಕ್ಷನ್ ಆರ್ಡರ್ನ ಪಾಸ್ ಮಾಡಿತ್ತು. ಇವತ್ತು ಅದನ್ನು ತೆರವುಗೊಳಿಸಿಬಿಟ್ಟಿದೆ. ಹಾಗಾಗಿ ತಮ್ಮ ಪತ್ರಿಕಾ ಧರ್ಮವನ್ನು ಕಾಪಾಡ್ಕೊಂಡು ಸುದ್ದಿ ಮಾಡೋದಕ್ಕೆ ಯಾರು ಕೂಡ ಅಂಜಬೇಕಾದಂಥ ಅಗತ್ಯವೇ ಇಲ್ಲ. ಇನ್ನು ಈ ಕೇಸ್ನಲ್ಲಿ ಹಳೆಯ ದಾಖಲೆಗಳನ್ನು ಪಡೆಯುವಲ್ಲಿ SIT ಒಂದು ಹೆಜ್ಜೆ ಮುಂದೆ ಇಟ್ಟುಬಿಟ್ಟಿದೆ. ಧರ್ಮಸ್ಥಳದ ಗ್ರಾಮ ಪಂಚಾಯತಿಗೆ ಆಗಮಿಸಿ 1995ರಿಂದ 2014ರವರೆಗಿನ UDR ರಿಪೋರ್ಟ್ಗಳನ್ನು ಕೇಳಿ ಪಡೆದುಕೊಂಡಿದೆ. UDR ರಿಪೋರ್ಟ್ ಅಂದರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ, ಅಂದರೆ ಅಸ್ವಾಭಾವಿಕ ಸಾವುಗಳು ಎಷ್ಟು ಆಗಿವೆ ಅನ್ನೋದನ್ನು ಎಲ್ಲ ದಾಖಲೆಗಳನ್ನು ಕೇಳಿ ಪಡೆದುಕೊಂಡಿದೆ. ಒಟ್ಟಾರೆಯಾಗಿ ಹಳೆಯ ಅಧಿಕಾರಿಗಳನ್ನು ಚಳಿ ಬಿಡಿಸುವ ಕೆಲಸ ಇನ್ನು ಮುಂದೆ ಅಸಲಿಗೆ ಶುರುವಾಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಲೆಕ್ಕಾಚಾರಗಳು ಕೂಡ ತಪ್ಪಾಗಿಬಿಟ್ರು. ಇದು ಯಾಕೆ, ಏನು, ಯಾವಾಗ ಅನ್ನೋ ಪ್ರಶ್ನೆಗಳು SIT ಟೀಮ್ನಿಂದ ಬರ್ತಾ ಹೋಗ್ತವೆ. ಅವೆಲ್ಲ ಚಾಟಿ ಬೀಸಿದಾಗಲೂ ಕೂಡ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು, ನಿಖರವಾದಂಥ ಪ್ರತ್ಯುತ್ತರವನ್ನು ಎಲ್ಲ ಮಾಜಿ ಅಧ್ಯಕ್ಷರಾಗಿರ್ಬೋದು, ಇಲ್ಲಿನ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಕೊಡಬೇಕಾಗತ್ತೆ. ರಿಜಿಸ್ಟರಲ್ಲಿ ಒಂದು ಎಡವಟ್ಟು ಆಗಿಬಿಟ್ರು ದೊಡ್ಡ ಸಂಶಯವೇ ಹುಟ್ಟುಕೊಳ್ಳುತ್ತೆ. ಈ ಬೆಳವಣಿಗೆಗೆ ಧರ್ಮಸ್ಥಳದಲ್ಲಿ ನಿಗೂಢವಾಗಿ ನಡೆದಿರ್ತಕ್ಕಂಥ ಹತ್ಯಾಕಾಂಡದ ಸುತ್ತಮುತ್ತ ಸತ್ತವರು ಯಾರು, ಏನಾಯಿತು, ಮೃತಪಟ್ಟಿರೋದಕ್ಕೆ ನಿಖರ ಕಾರಣವೇನು ಅನ್ನೋ ಕುರಿತಾಗಿ ಮಹತ್ವದ ತನಿಖೆ ಶುರು ಮಾಡಿಬಿಟ್ಟಿದೆ SIT ಟೀಮ್. ಸ್ನೇಹಿತರೆ, ಸುಖ ಸುಮ್ಮನೆ SIT ಹುಡುಕಾಟಕ್ಕೆ ಮುಂದಾಗಿದೆ ಅಂತ ಅಂದ್ಕೊಳ್ಬೇಡಿ. ಯಾಕೆಂದರೆ ಪಂಚಾಯಿತಿಯ ಕೆಲವೊಬ್ಬರು ಏಕಾಏಕಿಯಾಗಿ ಮಾಧ್ಯಮಗಳ ಮುಂದೆ ಆರೋಪಗಳನ್ನು, ಪ್ರತ್ಯಾರೋಪಗಳನ್ನು ಸಮಜಾಯಿಷಿ ಕೊಡುವ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಾದಾಗ ಹಲವು ಅನುಮಾನಗಳು SIT ಟೀಮ್ಗೆ ಈಗ ಮೂಡಿರೋದು. ಇದು ಅನೇಕ ಪ್ರಶ್ನೆಗಳನ್ನು ಕೂಡ ಹುಟ್ಟಾಕಿದೆ. ಯಾಕೆಂದರೆ ಭವಿಷ್ಯದಲ್ಲಿ ಎಲ್ರಿಗೂ ಕೂಡ ಇದೇ ಮುಳ್ಳಾಗುವ ಸೂಚನೆಗಳನ್ನು ಕೂಡ ಕೊಟ್ಟಿದೆ. ಏನು ಬೇಕಾದರೂ ಆಗ್ಬೋದು. ಸ್ನೇಹಿತರೆ, ಇಲ್ಲೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ಇದನ್ನು ನೀವು ಕೂಡ ಖುದ್ದಾಗಿ ಆಲೋಚನೆ ಮಾಡಿದಾಗ ಕೆಲವೊಂದು ಅನುಮಾನಗಳು ಕೂಡ ಸಹಜವಾಗಿ ಮೂಡುತ್ತೆ. ಹಾಗಾಗಿ ಈ ವಿಷಯವನ್ನು ನೀವು ಕಂಪ್ಲೀಟಾಗಿ ಈ ಸ್ಟೋರಿಯನ್ನು ಮಿಸ್ ಮಾಡದೆ ನೋಡಲೇಬೇಕಾಗತ್ತೆ. ಯಾಕೆಂದರೆ ಈಗಾಗಲೇ ಹೂತು ಹೋದ ಮೃತದೇಹಗಳ ಕರಾಳ ಕಥೆಗಳನ್ನು ಬಿಚ್ಚಿಡ್ತಾ ಇರೋ ಭೀಮ ಯಾರು ಅನ್ನೋದು ಧರ್ಮಸ್ಥಳದ ಕೆಲವೊಬ್ಬರಿಗೆ ಈಗಾಗಲೇ ಗೊತ್ತಾಗಿದೆ. ಆತ ಯಾರು, ಎಲ್ಲಿ ಕೆಲಸ ಮಾಡ್ತಾ ಇದ್ದ, ಯಾವ ವಿಭಾಗದಲ್ಲಿ ಆತ ಕೆಲಸ ಮಾಡ್ತಾ ಇದ್ದ, ಆತನ ಅಸಲಿ ಮುಖ ಹೇಗಿದೆ ಅನ್ನೋ ಕೆಲವೊಂದು ಫೋಟೋಗಳು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತವೆ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಗೊತ್ತಾಗಬೇಕಾಗಿದೆ. ಆದರೆ ಭೀಮನ ಅಸಲಿತನದ ಬಗ್ಗೆ ಮಾತನಾಡಲಿಕ್ಕೆ ಹೋಗಿ ಎಲ್ಲೋ ಕೆಲವೊಬ್ಬರು ಅಡ್ಡಗತ್ತರಿಯಲ್ಲಿ ಅವರೇ ಸಿಗಾಕೊಳ್ತಾ ಇದ್ದಾರೇನೋ ಅನ್ನಿಸ್ತಾ ಇದೆ. ಅದಕ್ಕೆ ಕಾರಣ ಕೂಡ ಇದೆ ನೋಡಿ. ಮಾಜಿ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕೇಶವಗೌಡ ಅವರು 2014ರಲ್ಲೇ ನಾವು ಅವನನ್ನು ಕೆಲಸದಿಂದ ತೆಗೆದು ಹಾಕಿದ್ವಿ ಅಂತ ಹೇಳಿ ಒಂದು ದೊಡ್ಡ ಸ್ಫೋಟಕ ಸ್ಟೇಟ್ಮೆಂಟ್ನ ಕೊಟ್ಟುಬಿಟ್ರು. ನಟೋರಿಯಸ್ ಆತ, ಮೃತದೇಹಗಳ ಮೇಲಿನ ಚಿನ್ನಾಭರಣ ಕೂಡ ಬಿಡ್ತಾ ಇರಲಿಲ್ಲ, ಆತ ದೊಡ್ಡ ಕಳ್ಳನಾಗಿದ್ದ, ನಟೋರಿಯಸ್ ಕೂಡ ಆಗಿದ್ದ. ಅಸಲಿಗೆ ಭೀಮ ಆತನ ಕಂಪ್ಲೇಂಟ್ ಕಾಪಿಯಲ್ಲಿ ಹೇಳಿರುವಂತೆ 2014ರಲ್ಲಿ ನಾನು ದೇವಸ್ಥಾನ ಬಿಟ್ಟಿದ್ದೆ ಅಂತ ಒಪ್ಕೊಂಡಿದ್ದಾನೆ. ಹಾಗಾಗಿ ಭೀಮನಿಗೂ ಇವ್ರು ಕೊಟ್ಟಿರೋ ಹೇಳಿಕೆಗೂ 2014ರಲ್ಲಿ ನಾವೇ ಕೆಲಸದಿಂದ ತೆಗೆದ್ವಿ ಅನ್ನೋ ಹೇಳಿಕೆಗೂ ಒಂದಿಷ್ಟು ಸಾಮರ್ಥ್ಯಗಳು ಕೇಳಿ ಬರ್ತಾ ಇರೋದು. ಹಾಗಾಗಿ ಪ್ರಭಾವಿ ವ್ಯಕ್ತಿಗಳಿಗೂ ಆತನಿಗೂ ನೇರ ಸಂಬಂಧವಿದೆ ಅನ್ನೋದು ಇಲ್ಲಿ ಗೊತ್ತಾಗ್ಬಿಡ್ತು. ಸ್ಥಳೀಯರೇ ಸುಲಭವಾಗಿ ಇವನ್ನೆಲ್ಲವನ್ನು ಕೂಡ ಊಹೆ ಮಾಡ್ತಿರೋದು. ಇನ್ನು ತಮಾಷೆ ವಿಷಯ ಅಂದರೆ ಅವರು ಹೇಳಿರೋ ಮಾತುಗಳಲ್ಲಿ ನೋಡಿ, ಆತ ಧರ್ಮಸ್ಥಳಕ್ಕೆ ದಿನಕ್ಕೆ 30,000 ಪ್ರವಾಸಿಗರು ಬರ್ತಾರೆ. ಅವ್ರ ಅಂತ್ಯ ಸಂಸ್ಕಾರ ಮಾಡೋದೇ ನಮಗೆ ದೊಡ್ಡ ಸವಾಲಾಗಿತ್ತು. ಈ ಹಿಂದೆ ಇಲ್ಲಿ ಮೃತದೇಹಗಳನ್ನು ಕಾನೂನು ಪ್ರಕಾರವೇ ಹೂಳ್ತಾ ಇದ್ವಿ. ಪೋಸ್ಟ್ ಮಾರ್ಟಮ್ ಇರ್ಬೋದು, ಹೂಳುವ ಪ್ರಕ್ರಿಯೆಗಳಿರ್ಬೋದು, ಸಮರ್ಪಕವಾಗಿ ಎಲ್ಲವೂ ಕೂಡ ನಡೆದಿವೆ. ಹೂಳದೇ ಇರೋ ಪ್ರಕರಣಗಳಲ್ಲಿ ಮೃತರ ವಿಳಾಸ ಏನಾದರೂ ದೊರಕಿದ್ರೆ ಅಲ್ಲಿಗೆ ಆ ಬಾಡಿಯನ್ನು ಕಳಿಸ್ತಾ ಇದ್ವಿ. ಆದರೆ ಅಪರಿಚಿತರು ಮೃತಪಟ್ಟಾಗ, ಗೊತ್ತಿಲ್ಲದವ್ರವರು, ಗುರು ಇಲ್ಲದವ್ರವ್ರು ಮೃತಪಟ್ಟಾಗ ಅದನ್ನು ಇಲ್ಲಿಯೇ ಅಸಹಜ ಸಾವು ಅಂತ ಹೇಳಿ
ಅನ್ಯಾಚುರಲ್ ಡೆತ್ ಅಂತ ಒಂದು ಕೇಸನ್ನು ದಾಖಲಿಸಿ ಹೂಳುವ ವ್ಯವಸ್ಥೆ ಮಾಡ್ತಾ ಇದ್ವಿ, ಇದು ಕಾನೂನು ಪ್ರಕಾರವೇ ಆಗ್ತಾ ಇದೆ ಅನ್ನೋ ಸತ್ಯವನ್ನೇನೋ ಅವ್ರು ಒಪ್ಕೊಂಡ್ರು. ಆದರೆ ಕಾಡ್ತಿರೋ ಸಾಮಾನ್ಯ ಪ್ರಶ್ನೆಗಳನ್ನೇ ಹೆಚ್ಚಾಗಿ ಎಲ್ರಿಗೂ ಕೂಡ ಒಂದು ಪ್ರಶ್ನಾರ್ಥಕವಾಗಿ ಉಳಿತಾ ಇರೋದು. ಯಾಕೆಂದರೆ ಆತ ಯಾವ ಶವಗಳ ಮೇಲಿನ ಚಿನ್ನವನ್ನು ಕದೀತಾ ಇದ್ದ? ಹಾಗಾದರೆ ಇಷ್ಟೆಲ್ಲ ಗೊತ್ತಿರೋ ಇವರೇ ಆತನಿಗೇನಾದರೂ ಕುಮ್ಮಕ್ಕೆ ಕೊಡ್ತಾ ಇದ್ರಾ? ಅವ್ರು ಹೇಳ್ತಾ ಇದ್ರಲ್ಲ, ಮೃತದೇಹಗಳ ಮೇಲಿನ ಚಿನ್ನಾಭರಣಗಳನ್ನು ಕೂಡ ಕದೀತಾ ಇದ್ದ ಆತ ಕಳ್ಳ ಅಂತ ಹೇಳಿ ನಾವೇ 2014ರಿಂದ ಓಡಿಸ್ಬಿಟ್ಟಿವಿ ಅಂತ ಈಗ ಒಪ್ಕೊಂಡ್ಬಿಟ್ಟಿದ್ದಾರಲ್ಲ. ಹಾಗಾದರೆ ಅದೆಲ್ಲ ಕದೀತಾ ಇರೋದು ಇವ್ರಿಗೆ ಗೊತ್ತಿತ್ತು ತಾನೇ, ಯಾಕೆ ಇದಕ್ಕೆಲ್ಲವಕ್ಕೂ ಕೂಡ ಕುಮ್ಮಕ್ಕೆ ಕೊಡ್ತಾ ಇದ್ರು? ಹಾಗಾದರೆ ಎಷ್ಟು ಕಳ್ಳತನಗಳ ಆರೋಪ ಅವನ ಮೇಲಿದೆ? ಹಾಗಾದರೆ ಯಾಕೆ ಈತನ ಮೇಲೆ ಒಂದು ದೂರು ಕೂಡ ಇಲ್ಲಿಯವರೆಗೂ ದಾಖಲಾಗಿಲ್ಲ? ಇವೆಲ್ಲವನ್ನು ಕೂಡ ಅಲ್ಲಿನ ಪಂಚಾಯಿತಿ ಅಧ್ಯಕ್ಷರು ನೋಡ್ಕೊಂಡು ಸುಮ್ಮನಿದ್ರ? ಹಾಗಾದರೆ ಹೆಣಗಳ ಮೇಲಿನ ಚಿನ್ನವನ್ನು ಪೊಲೀಸರು ಎಷ್ಟು ವಶಪಡಿಸ್ಕೊಂಡಿದ್ದಾರೆ? ಭೀಮ ಕದ್ದಿರೋ ಒಡವೆಗಳಿಗೆ ಪೊಲೀಸರ ಸಹಕಾರ ಕೂಡ ಇದೆಯಾ? ಇವೆಲ್ಲ ಅನುಮಾನಗಳು ಮೂಡ್ತಾ ಇರೋ ಸಹಜವಾಗಿ. ಭೀಮನ ಈ ಕಯಾಲಿ ಬಗ್ಗೆ ಹಿರಿಯ ಪೊಲೀಸರು, ಅಂದರೆ ಅಲ್ಲಿ ಕೆಲಸ ನಿರ್ವಹಿಸಿದಂಥ ಪೊಲೀಸರು 20 ವರ್ಷಗಳ ಹಿಂದೆ ಇರ್ಬೋದು, ಅಲ್ಲಿಂದ ಆಸುಪಾಸು 2014ರ ಹಿಂದೆ ಇರ್ಬೋದು. ಈ ಪೊಲೀಸ್ನವರು ಯಾಕೆ ಸೈಲೆಂಟ್ ಆಗಿದ್ದರು? ಅವನನ್ನು ಅರೆಸ್ಟ್ ಮಾಡದೆ ಭೀಮನಿಗೆ ಯಾರ ಬೆಂಬಲವನ್ನು ಕೊಡ್ತಾಯಿದ್ರು? ಯಾರು ಆತನನ್ನು ಉಳಿಸ್ಕೊಳ್ತಾ ಇದ್ರು? ಹಾಗಾದರೆ ದೂರದಾರ ಶವಗಳನ್ನು ಹೂಳುವಾಗ ಚಿನ್ನ ಕದ್ದಿದ್ದಾನೆ ಅನ್ನೋ ಮಾಹಿತಿ ಇವರಿಗೆ ಈಗ ಗೊತ್ತಾಗಿದ್ದು ಹೇಗೆ? ಇದು ಹೀಗೆ ಕಟ್ಟಿದ ಕಟ್ಟು ಕಥೆನಾ ಅಥವಾ ಆಗಲೇ ನಡೆದಿತ್ತ? ಅದೆಲ್ಲವನ್ನು ನೋಡ್ಕೊಂಡು ಇವ್ರು ಸುಮ್ಮನಿದ್ರಾ? ಇದಕ್ಕೆಲ್ಲವಕ್ಕೂ ಕೂಡ ಅವರು ಉತ್ತರ ಕೊಡಬೇಕು ತಾನೆ. ಆಗಲೇ ಯಾಕೆ ಈ ಮಾಹಿತಿಗಳನ್ನು ಪೊಲೀಸರಿಗೆ ಹೇಳಲೇ ಇಲ್ಲ ಅನ್ನೋ ಪ್ರಶ್ನೆಗಳು ಮೂಡುತ್ತೆ. ಒಟ್ಟಾರೆಗೆ ಏನೋ ಮಾಡ್ಲಿಕ್ಕೆ ಹೋಗಿ ಇನ್ನೇನೋ ಮಾಡ್ದಂತಾಗಿ ಪೆಚ್ಚಾಗಿಬಿಟ್ಟಿದ್ದಾರೇನೋ ಅಧ್ಯಕ್ಷರು ಅಂತ ಹೇಳಿ ಕಮೆಂಟ್ಸ್ಗಳು ಶುರುವಾಗಿರೋದು. SIT ಈ ನಿಟ್ಟಿನಲ್ಲೂ ಕೂಡ ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ. ಮಾಜಿ ಪಂಚಾಯಿತಿ ಅಧ್ಯಕ್ಷರಿಗೂ ಕೂಡ ಈಗಾಗಲೇ ನೋಟಿಸ್ ನೀಡಿದೆ ಎನ್ನಲಾಗ್ತಾ ಇದೆ. ಒಟ್ಟಾರೆಗೆ SIT ಪೊಲೀಸರ ತಲಾಶ್ನಲ್ಲಿ ಯಾರೆಲ್ಲ ಲಾಕ್ ಆಗ್ತಾರೋ, ಯಾರ್ಯಾರ ಬಂಡವಾಳ ಬಯಲಾಗುತ್ತೋ ಅನ್ನೋದನ್ನು ಕಾದು ನೋಡಬೇಕು. ಇನ್ನೊಂದು ಕಡೆ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ವಾಣಿಜ್ಯ ಮಂಡಳಿಯಲ್ಲಿ ಸದ್ಯ ಧರ್ಮಸ್ಥಳ ಫೈಲ್ಸ್ ಟೈಟಲ್ ರಿಜಿಸ್ಟರ್ ಆಗಿದೆ. ಅನೇಕ ಸ್ಟೋರಿಗಳು, ಈ ಸಿನಿಮಾ ಕಥೆಗಳು ಬರಲಿಕ್ಕೆ ಅಂತ ಮುಂದೆ ಬಂದವು, ಧೈರ್ಯವನ್ನು ಯಾರೂ ತೋರಲೇ ಇಲ್ಲ, ಸಿನಿಮಾ ಕೂಡ ಆಗಲೇ ಇಲ್ಲ. ಈಗ ಒಟ್ಟಾರೆಯಾಗಿ ಒಂದು ಕಾಲ ಕೂಡು ಬಂದಿದೆಯೇನೋ ಗೊತ್ತಿಲ್ಲ. ಮಂಜುನಾಥನ ಕೃಪೆ, ಅಣ್ಣಪ್ಪ ಸ್ವಾಮಿಯ ದೈವ ಅಂತ ಹೇಳ್ಬೋದು. ಧರ್ಮಸ್ಥಳ ಫೈಲ್ಸ್ ಟೈಟಲ್ ರಿಜಿಸ್ಟರ್ ಮಾಡಿಸ್ಬಿಟ್ಟಿದ್ದಾರೆ ನಿರ್ಮಾಪಕ ಗಣೇಶ್ ಅವರು. ಈ ಸಿನಿಮಾ ಮಾಡೋ ಯೋಚನೆಯಲ್ಲಿದ್ದಾರೆ ಅನ್ನಿಸ್ತಾ ಇದೆ. ಧರ್ಮಸ್ಥಳ ಫೈಲ್ಸ್ ಟೈಟಲ್ ಅಪ್ರೂವಲ್ ಕೂಡ ಸಿಕ್ಕಿಬಿಟ್ಟಿದೆ ಫಿಲ್ಮ್ ಚೇಂಬರ್ ಕಡೆಯಿಂದ. ಇನ್ನು ಸಿನಿಮಾ ಯಾವಾಗ ಸೆಟ್ ಇರುತ್ತೆ, ಯಾರು ಡೈರೆಕ್ಟ್ ಮಾಡ್ತಾರೆ, ಯಾರು ನಟಿಸ್ತಾರೆ, ಇದೇ ಕಥೆನ, ಈ ತನಿಖೆಯ ಕಥೆ ಇರುತ್ತೆ. ಇದರಲ್ಲಿ ಎಲ್ಲವೂ ಕೂಡ ತುಂಬ ಕುತೂಹಲ. ಒಟ್ಟಾರೆಗೆ ಈ ಥರದ ಬೆಳವಣಿಗೆಗಳಾಗಬೇಕು. ಆಗ ಮಾತ್ರ ತಾನೇ ಎಲ್ಲಿ ಏನು ನಡೆದಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇನ್ನು SIT ಬಹಳಷ್ಟು ಆ್ಯಂಗಲ್ನಲ್ಲೂ ಕೂಡ ತನಿಖೆ ಮಾಡ್ತಾ ಇದೆ. ಒಂದು ಕಡೆ ಕಳೆ ಬರಹಗಳಿಗೆ ಸಿಕ್ಕಿದಾವಲ್ವಾ, ಅದರ ಬೆನ್ನತ್ತಿಯೂ ಕೂಡ ಹೊರಟಿದೆ. ಅದರ ಅಟಾಪ್ಸಿ ರಿಪೋರ್ಟ್ ಏನಾದರೂ ಬಂದುಬಿಟ್ರೆ ಅದನ್ನು ಕೂಡ ತನಿಖೆಯ ಹಾದಿಯಲ್ಲೂ ಕೂಡ ಈಗಾಗಲೇ ತನಿಖೆ ನಡೆಸ್ತಾ ಇದೆ. ಒಟ್ಟಾರೆಗೆ ಇವತ್ತು SITಯಿಂದ 7ನೇ ಗುಂಡಿ ಉತ್ಖನನ ಕಾರ್ಯ ಆಯಿತು, ಅದು ಕಂಪ್ಲೀಟ್ ಆಯಿತು. ದೂರದಾರ ಗುರುತು ಮಾಡಿದಂಥ 13 ಸ್ಥಳಗಳಲ್ಲಿ ಈವರೆಗೆ 7 ಸ್ಥಳಗಳು ಕಂಪ್ಲೀಟ್ ಆಗಿರೋದು. 6ನೇ ಸ್ಥಳದಲ್ಲಿ ನಮಗೆ ಫಲಿತಾಂಶ ಸಿಕ್ಕರೆ ಇನ್ಯಾವುದರಲ್ಲೂ ಕೂಡ ಫಲಿತಾಂಶವನ್ನು ನಾವ್ಯಾರು ಕೂಡ ಕಂಡಿಲ್ಲ. ಇಂದು ಮತ್ತು ನಾಳೆ ಉಳಿದ 7 ಸ್ಥಳಗಳಲ್ಲಿ ಉತ್ಖನನವನ್ನು ಮುಂದುವರಿಸಲಿಕ್ಕೆ SIT ಪ್ಲ್ಯಾನ್ ಕೂಡ ಮಾಡಿತ್ತು. ಈ ಕಾರ್ಯಾಚರಣೆಯಲ್ಲಿ ಫಾರೆನ್ಸಿಕ್ ತಜ್ಞರಿದ್ದರು. ಡಾಕ್ಟರ್ ಜಗದೀಶ್ ರಾವ್ ಮತ್ತು ಡಾಕ್ಟರ್ ರಶ್ಮಿ, KMC ಆಸ್ಪತ್ರೆ ಮಂಗಳೂರು ಅವರು ಕೂಡ ಇದ್ದರು. ತಹಶೀಲ್ದಾರ್ ಪೃಥ್ವಿ ಸನಿಕಮ್ ಇದ್ದರು. DIG ಆದಂಥ MN ಅನುಚೇತ್ ಅವರು ತುಂಬ ಕ್ಲೋಸ್ ಆಗಿ ಈ ಕೇಸನ್ನು ಗಮನಿಸ್ತಾ ಇದ್ದಾರೆ. SP ಜಿತೇಂದ್ರ ಕುಮಾರ್ ದಯಾಮ ಅವರು ಕೂಡ ಸೇರಿದಂತೆ ಬಹು ವಿಭಾಗೀಯ ತಂಡವೂ ಕೂಡ ಪ್ರತಿದಿನ ಇದರಲ್ಲಿ ಭಾಗವಹಿಸ್ತಾ ಇದೆ. ಯಾಕೆ ಅಂದರೆ ಒಂದು ಅವಶೇಷ ಸಿಕ್ಕಿದ್ದರಿಂದ ಇದೊಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋದು. ಹಾಗಾದರೆ 7ನೇ ಗುಂಡಿಯಲ್ಲಿ ಇವತ್ತೇನು ಸಿಕ್ತು ಅನ್ನೋ ಕುತೂಹಲ ಸಹಜವಾಗಿ ನಿಮಗೂ ಕೂಡ ಇದೆ. ಇವತ್ತು ನಡೆದಂಥ 7ನೇ ಗುಂಡಿಯ ಉತ್ಖನನ ಕಾರ್ಯದಲ್ಲಿ ಸದ್ಯ ಯಾವುದೇ ಕಳೆ ಬರಹ ಅವಶೇಷಗಳು ಪತ್ತೆಯಾಗಿಲ್ಲ. ಸುಮಾರು 3 ಅಡಿಗಳ ತನಕ ಕಾರ್ಮಿಕರು ಅಗಿದ್ರು, ಯಾವುದೇ ವಸ್ತುಗಳು ಸಿಗಲಿಲ್ಲ. ಹೀಗಾಗಿ ಇಟಾಚಿ ಮೂಲಕ ಅಗೆಯಲು ಕೂಡ ಪ್ರಾರಂಭಿಸಿದ್ರು. 6 ಅಡಿ ಆಳದವರೆಗೂ ಕೂಡ ಅಗಿದ್ರೂ ಕೂಡ ಯಾವುದೇ ಅವಶೇಷಗಳು ಸಿಗಲಿಲ್ಲ. ದೂರುದಾರನ ಸೂಚನೆಯಂತೆ ಸುತ್ತಮುತ್ತಲಿನ ಕೆಲವು ಮಣ್ಣನ್ನು ತೆಗಿತಾ ಇದ್ದಾರೆ. 7ನೇ ಸ್ಪಾಟ್ನ ತನಿಖೆ ಯಾವುದೇ ಸಾಕ್ಷ್ಯವನ್ನು ಒದಗಿಸದೆ ಮುಕ್ತಾಯಗೊಂಡಿದೆ. ಇವತ್ತಿಗೆ 7ನೇ ಸ್ಪಾಟ್ ಕಂಪ್ಲೀಟ್ ಆಗಿದೆ. ನೇತ್ರಾವತಿ ನದಿಯ ದಡದ ಸಮೀಪ ಇರತಕ್ಕಂಥ ಈ ಸ್ಥಳದಲ್ಲಿ ಇಟಾಚಿ ಯಂತ್ರದ ಸಹಾಯದಿಂದಲೇ 6ನೇ ಅಡಿ ಆಳದವರೆಗೂ ಕೂಡ ತೆಗೆಯಲಾಯಿತು. ಆದರೆ ಯಾವುದೇ ಅಸ್ಥಿ ಪಂಜರ, ಅವಶೇಷಗಳು, ಸಾಕ್ಷ್ಯಾಧಾರಗಳು ಸಿಗದೇ ಇರೋದಕ್ಕೆ ಅನೇಕರು ಫ್ಲಡ್ ಇರ್ಬೋದು, ಒಂದು ಸ್ವಲ್ಪ ನದಿಯ ಪಕ್ಕದ ಜಾಗವಾಗಿರೋದ್ರಿಂದ ಮಣ್ಣು ಕೊಚ್ಚಿ ಹೋಗಿರ್ಬೋದು, ಈ ಥರದನ್ನೆಲ್ಲ ಮಾತನಾಡ್ತಾ ಇದ್ದಾರೆ. ದೂರದಾರ ಒಟ್ಟಾರೆ ಸಿಕ್ಕಿರುವಂಥ ಕುತೂಹಲಕಾರಿ ಮೂಳೆಗಳನ್ನು ಇಟ್ಕೊಂಡು 12 ಮೂಳೆಗಳು, ಅದು ಕೂಡ ದೇಹದ ಸೊಂಟದ ಕೆಳಗಿನ ಭಾಗದ ಮೂಳೆಗಳು ಎನ್ನಲಾಗ್ತಾ ಇದೆ. ಸ್ಕಲ್, ತಲೆಯ ಚೂರು, ಬುರುಡೆ, ತಲೆಬುಡಿಯ ಚೂರು ಕೂಡ ಸಿಕ್ಕಿದೆ. ಆ ವಿಚಾರವಾಗಿ ಈಗಾಗಲೇ ಒಂದು ಬಾಕ್ಸ್ನಲ್ಲಿ ಡಬ್ಬದಲ್ಲಿ ತುಂಬಿಕೊಂಡು ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿಬಿಟ್ಟಿದ್ದಾರೆ. ಇನ್ನು ಆ ದೂರದಾರ ತೆಗೆದಿರ್ತಕ್ಕಂಥ 6ನೇ ಗುಂಡಿಯ ಆ ಮಣ್ಣನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಒಟ್ಟಾರೆ
ಯಶಸ್ವಿಯಾಗಿ ನಿರಂತರವಾಗಿ ಕೆಲಸ ಸಾಗ್ತಾ ಇದೆ. 7ನೇ ಸ್ಪಾಟ್ನ ಉತ್ಖನನ ಕೂಡ ಕಂಪ್ಲೀಟ್ ಆಗಿದೆ. ಇನ್ನು 8ನೇ ಸ್ಪಾಟ್ ಉತ್ಖನನ ಕಾರ್ಯ ಯಾವಾಗ ಆಗುತ್ತೆ? ಇವತ್ತು ಕಂಪ್ಲೀಟ್ ಆಗಿರೋದ್ರಿಂದ 7ನೇ ಸ್ಪಾಟು ಕೆಲವೇ ಗಂಟೆಗಳಲ್ಲಿ, ಕೆಲವೇ ಗಂಟೆ ಅಂದರೆ ಇವತ್ತು ನೈಟು ಕೂಡ ಆರಂಭವಾಗಬಹುದು ಅಥವಾ ಮಾರ್ನಿಂಗ್ ಅದು ಶುರುವಾಗಬಹುದು. ನೇತ್ರಾವತಿ ನದಿಯ ದಡದ ಸಮೀಪ ಇರತಕ್ಕಂಥ ಈ ಸ್ಥಳದಲ್ಲಿ ಈಗಾಗಲೇ ಪರದೆ ಕೂಡ ಕಟ್ಟಿದ್ದಾರೆ. ಉತ್ಖನನಕ್ಕೆ ಅಗತ್ಯವಾದಂಥ ಎಲ್ಲ ತಯಾರಿಗಳು ಕೂಡ ನಡೀತಾ ಇವೆ. ಈ ಕಾರ್ಯಾಚರಣೆ ಕೆಲವೊಂದು ಸರಿ ಗೌಪ್ಯವಾಗಿ ವೈಜ್ಞಾನಿಕವಾಗಿ ನಡೆಸಲಿಕ್ಕೂ ಕೂಡ SIT ಎಚ್ಚರಿಕೆ ವಹಿಸ್ತಾ ಇದೆ. ಕೆಲವೊಂದು ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಮಾಧ್ಯಮಗಳಿಗೆ ದೂರದಿಂದ. 8ನೇ ಸ್ಪಾಟ್ ತೆಗೆದೇ ಬಿಟ್ರಾ, ಅಲ್ಲಿ ಸಿಗೋದಿಲ್ವಾ, ಎಲ್ಲವೂ ಕೂಡ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಇದನ್ನು ಸೂಕ್ಷ್ಮವಾಗಿ ಹ್ಯಾಂಡ್ಲ್ ಮಾಡ್ತಾ ಇರೋದು. ಇನ್ನು ಡ್ರೋನ್ಗಳಿಂದ ವಿಡಿಯೋ ದಾಖಲೀಕರಣ, ಜಿಯೋ ಟ್ಯಾಗಿಂಗ್ ಮತ್ತು ಕುಕ್ಕರ್ ತಂಡದ ಸಹಾಯವನ್ನು ಕೂಡ ಈ ಸ್ಥಳದ ತನಿಖೆಗೆ ಬಳಸಿಕೊಳ್ತಾ ಇದ್ದಾರೆ. ದೂರದಾರನ ಸೂಚನೆಯಂತೆ ಈ ಸ್ಥಳದಲ್ಲಿ ಶವಗಳನ್ನು ಹೂತಿಡಲಾಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಫಲಿತಾಂಶ, ಈಗ ಸಿಕ್ಕಿರೋ ಫಲಿತಾಂಶ ಇನ್ನೊಂದು ಡೈವರ್ಷನ್ನು ಕೂಡ ತೆಗೆದುಕೊಂಡಿರ್ಬೋದು ತನಿಖೆಯ ಹಾದಿಯಲ್ಲಿ. ಸ್ನೇಹಿತರೆ, ಒಟ್ಟಾರೆ ನಾಳೆ ಏನೆಲ್ಲ ಆಗಬಹುದು ಅನ್ನೋ ಕುತೂಹಲಗಳೊಂದಿಗೆ ನಾವು ಕೂಡ ಕಾಯೋಣ. ಆ್ಯಕ್ಚುಲಾಗಿ ನಾನು ಪದೇ ಅದನ್ನೇ ಹೇಳ್ತಾ ಇದ್ದೀನಿ. 9, 10, 11, 12 ಅದರ ಕಥೆಗಳೇ ಬೇರೆ ಇದೆ. ನಾವು ನಮ್ಮ ಗುರಿ ಆ ಕಡೆಗೆ ಇದೆ. ಯಾಕೆಂದರೆ ಏನೋ ಒಂದು ಇದೆ ಅಂತ ಹೇಳಿ ಅವನು ಒತ್ತಿ ಹೇಳ್ತಾ ಇರೋದ್ರಿಂದ ನೋಡೋಣ ಆ ರೀತಿಯಾದಂಥ ಯಾವ ಮಹಾಸ್ಫೋಟಕ ಅಲ್ಲಿ ಸ್ಫೋಟ ಹೇಳ್ಬಹುದು ಅನ್ನೋ ಕುತೂಹಲಗಳೊಂದಿಗೆ ನಾವು ಅದೇ ರೀತಿಯಾದಂಥ ಕಾತರತೆಯನ್ನು ಉಳಿಸ್ಕೊಳ್ಳೋಣ ಅಂತ ಹೇಳಿದ್ರೆ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.